ಸೋಮವಾರ ಟಿಕೆಟ್ ಸಿಕ್ಕಿದೆ ಸರ್. ಸಾಕಷ್ಟು ವಿರೋಧ ಇತ್ತು ಜಿಲ್ಲೆಯಲ್ಲಿ. ಇದು 28 ಸೀಟ್ ಮಾತ್ರ ಕೊಡೋದು ಕರ್ನಾಟಕ ರಾಜ್ಯದಲ್ಲಿ. 40 150 ಇದ್ದರೆ ಯಾರು ಬೇಕಾದ್ರೂ ಅರ್ಜಿ ಹಾಕಬೇಕು ಅಂತಾರೆ. ಅದು ದೇಶಕ್ಕೆ ಗೊತ್ತಿತ್ತು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಏನು ಅಂತೇಳಿ. ನಮ್ಮ ನರೇಂದ್ರ ಮೋದಿಯವರು, ನಮ್ಮ ಅಮಿತ್ ಶಾ ಅವರು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಇವರೆಲ್ಲ ಸೇರಿಕೊಂಡು ಕುತ್ಕೊಂಡು ಅವ್ರಿಗೆ ಒಂದು ಬೆಟಾಲಿಯನ್ ಇದೆ. ಬಹುತೇಕ ಇವೆಲ್ಲ ಮೊದಲೇನೆಲ್ಲ ತೀರ್ಮಾನ ಮಾಡಿದವು. ಯಾವ ಹೊಸದಾಗಿ ಇಂಟೆಲಿಜೆನ್ಸ್ ರಿಪೋರ್ಟು, ಆ ರಿಪೋರ್ಟ್, ಈ ರಿಪೋರ್ಟು ಅಂತ ಹೇಳ್ತಾರಲ್ಲ, ಅವೆಲ್ಲ ಸುಳ್ಳು. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿ ಮುಖಾಂತರ 4 ಸಾರಿ ಸರ್ವೆ ಮಾಡವ್ರೆ. ಆ ಪ್ರಕಾರವಾಗಿ ಯಾರು ಗೆದ್ದಿರ್ತಾರೆ ಅಂದರೆ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಕೊಟ್ಟವ್ರೆ. ಇಬ್ಬರು ಈಕ್ವಲ್ ಪ್ಯಾರಲಲ್ ಇದ್ದಿರ್ತಕ್ಕಂಥ ಸನ್ನಿವೇಶದಲ್ಲಿ ಇನ್ನೊಬ್ರಿಗೆ ಏನಾದ್ರು ಮಾಡೋಣ ಅಂತೇಳಿ ಸನ್ನಿವೇಶ ಮಾಡೋದು ಬಿಟ್ಟರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಲ್ಲಿ ಯಾವ ಗೋಲ್ಮಾಲು ನಡೆದಿಲ್ಲ, ಯಾವ ರಾಜಕೀಯವೂ ನಡೆದಿಲ್ಲ, ಯಾವ ಪ್ಯಾರಾಮೀಟರ್ನಲ್ಲೂ ಕೂಡ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಏನು ಮಾಡಿಲ್ಲ ಸರ್. ಈಗ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿರ್ತಕ್ಕಂಥದ್ದು ಯಡಿಯೂರಪ್ಪನವರೇ ಹೇಳಿದ್ರು ನನಗೆ ನೀವು ರೆಡಿ ಆಗ್ರಿ ಅಂತೇಳಿ. ಆದರೆ ಬಸವರಾಜ್ ಅವರು ಸೋಮಣ್ಣವ್ರನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಅದು ಏನಪ್ಪ ಮಾಧುಸ್ವಾಮಿ ವಿಚಾರ ನಮಗೇನು ಗೊತ್ತಿಲ್ಲ. ಏನು ಪ್ರಾಮಿಸ್ ಮಾಡಿದ್ರು ಯಡಿಯೂರಪ್ಪನವರು ಗೊತ್ತಿಲ್ಲ. ನಾವು ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋದೋ, ಏನು ಸ್ವಾಮಿ ಈ ಥರ ಆಗಿದೆ. ಇದು ವೈಯಕ್ತಿಕವಾಗಿ ನಿಮಗೂ ಅವ್ರಿಗೆಲ್ಲ ಕಂಟೆಂಪ್ರರಿಗಳು ರಾಜಕೀಯದಲ್ಲಿ ಇರ್ತವೆ. ಇವರವರು ಸೋತಾಗ ಯಾವುದೋ ಒಂದು ಇದಕ್ಕೆ ಸ್ಲಿಪ್ ಬಿಟ್ಟಂಗೆ ಯಡಿಯೂರಪ್ಪನ ಸೋಲಿಸಿದ್ದು ಇರ್ಬೋದು. ಇವೆಲ್ಲ ಅಪ್ಪ ಮಕ್ಕಳ ತಂದೆ ಇದ್ದಂಗೆ ಇವೆಲ್ಲ ನೀವೆಲ್ಲ ಮಾಡ್ಕೋಬೇಡಿ. ಸ್ವಲ್ಪ ಶಾಂತಚಿತ್ತರಾಗಿ ಎಲ್ಲರೂ ಕಟ್ಕೊಂಡು ಹೋಗಿ. ಯು ಆರ್ ದಿ ಓನ್ಲಿ ಲೀಡರ್ಸ್ ಇನ್ ಕರ್ನಾಟಕ ಹೂ ಕ್ಯಾನ್ ಗೇನ್ ದಿ ಕಾನ್ಫಿಡೆನ್ಸ್ ಆ್ಯಂಡ್ ರಿಪೋಸ್ ಆಫ್ ದಿ ಎಂಟೈರ್ ಕಮ್ಯುನಿಟಿ ಬೈ ಆ್ಯಂಡ್ ಲಾರ್ಜ್. ಎಂಟೈರ್ ಕಮ್ಯುನಿಟಿ, ನಾಟ್ ಒಕ್ಕಲಿಗಾರಿದು. ಎಲ್ಲೋದು ನಮ್ಮ ಲೀಡರ್ ಯಾರು ಯಡಿಯೂರಪ್ಪ ಅಂತಾರೆ. ಹಾಗೆ ಅದು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ಬೇಕು. ನಮ್ಮ ಅಷ್ಟೇ. ಇವರಿಗೆ ಸೋಮಣ್ಣವ್ರ ಟಿಕೆಟ್ ಸಿಕ್ಕಿರೋದು ಬಸವರಾಜ್ ಅವರ ಗೆಲುವು. ಅದು ಮಹಾ ಮೂರ್ಖತನವೇ ಹೊರತು ತನ್ನಿಂದ ಆಯಿತು ಅಂತಂದ್ರೆ ನನ್ನಂಥ ಮೂರ್ಖನಿಂದ ಅಲ್ಲಿ ಹೋಗಿದ್ರಿ, ಅಲ್ಲಿ ಭೇಟಿ ಮಾಡಿದ್ರಿ, ಯಡಿಯೂರಪ್ಪ ಅವ್ರನ್ನ ಭೇಟಿ ಅದರಿಂದ ನಿಮ್ಮನೆ ಮಾತಾಡಿದ್ರಿ. ನೆನ್ನೆ ಬೆಳಿಗ್ಗೆ ಕಾನ್ಫಿಡೆನ್ಸ್ ಆಗಿ ಕೇಳ್ರಿ, ನೆನ್ನೆ ಬೆಳಿಗ್ಗೆ 11 ಗಂಟೆಗೆ ಒಂದು ಮೀಟಿಂಗ್ ಇತ್ತು ನಮ್ಮದು ಇರಿಗೇಷನ್ದು. ಹೋಗ್ಬೇಕಾಗಿತ್ತು, ಹೋದೆ. ಅದೃಷ್ಟವಶಾತ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಅವ್ರಿಗೇನೋ ಇದೆ, ಅವರು ನಮ್ಮ ಚೇರ್ಮನ್ ಬರಲಿಲ್ಲ, ಮಿನಿಸ್ಟ್ರು ಇದು ಅಟ್ಬಿಟ್ಟು ನೇರು ನರಲಿಲ್ಲ. ನನ್ನ ಕೈಯಿಂದ ಖರ್ಚು ಹಾಕೊಂಡು ಹೋಗಲಿಲ್ಲ. ಪಾರ್ಟಿ ಇದು ಇರಿಗೇಷನ್ ಕಮಿಟಿ ಮೀಟಿಂಗ್ ಇತ್ತು, ಹೋಗಿದ್ದೆ. ಅದು ಬಿಟ್ಟು ನಾನು ಹೋಗೋಂಥದ್ದು